ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಉಮೇಶ್ KP ಕುಕ್ಕುಜಡ್ಕ. ಉಮೇಶ್ KP ಕುಕ್ಕುಜಡ್ಕ. ಸರ್, ನೀವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡಿದ್ದೀರಾ ಸರ್ ನೀವು? ನಾನಂದರೆ ಈ ಮೊದಲು 5 ವರ್ಷ ಮೊದಲು ನಾನು ಸ್ಪರ್ಧೆಗೆ ನಿಂತಿದ್ದೆ. ಆವಾಗ ನಾನು ಸೋತು ಮತ್ತು 5 ವರ್ಷ ಬಿಟ್ಟೆ. ಈ ವರ್ಷ ವಾಪಸ್ ಈಗ 4ನೇ ವರ್ಷ ನಡೀತಾ ಇದೆ. ಇನ್ನು 1 ವರ್ಷ ಇದೆ. ಸರ್, ನಿಮ್ಮ ಗ್ರಾಮ ಪಂಚಾಯತಿ ಯಾವುದು ಸರ್ ಹೆಸರು? ನಮ್ಮ ಗ್ರಾಮ ಪಂಚಾಯತಿ ಅಮರಮೂಡ್ನೂರು ಗ್ರಾಮ ಪಂಚಾಯತಿ ಕುಕ್ಕುಜಡ್ಕ. ಸರ್, ನೀವು ಸರ್ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಬಂದ ಒಟ್ಟು ಮತ ಎಷ್ಟು ಸರ್? ಸಾಧಾರಣ ನಮ್ಮಲ್ಲಿ 1200 ಜನ ಇದ್ದಾರೆ. ಅದರಲ್ಲಿ ಸಾಧಾರಣ ನನ್ನ ಅಂದಾಜು ಪ್ರಕಾರ ಈಗ ಮರ್ತೋಗಿದೆ, ಅದೊಂದು 700 ಇರ್ಬೋದು. 700 ನಿಮಗೆ ಬಂದಿದೆ. ಸರ್, ಎಷ್ಟೊಂದು ಅಂತರದಿಂದ ಗೆದ್ದಿರೋ ಸರ್ ನೀವು? ನಾನಂದ್ರೆ ನನ್ನ ಎದುರಿನವರಿಂದ ಒಂದು 60-50 ಅದರ ಒಳಗೆ 60-50ರಿಂದ ಗೆದ್ದಿದ್ದೀರಾ. ಸರ್, ನೀವು ಯಾವ ಪಕ್ಷ ಅಂತ ಸರ್ ಬಿಡ್ತಾ ಇದ್ದೀರಾ ಇಂದ? ನಾವಂದ್ರೆ ಈಗ ನಾವು ಪಕ್ಷಾಂತರ ಆಗಿದ್ದೇವೆ. ಪಕ್ಷಾಂತರ ಗೆದ್ದಿದ್ದೀರಾ ಸರ್? ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿರೋ ಸರ್ ನೀವು? ಅಲ್ಲ, ನಾನು ನನ್ನ ಸಣ್ಣ ವಯಸ್ಸಿನಲ್ಲೇ ರಾಜಕೀಯದಲ್ಲೇ ಇದ್ದೇನೆ. ರಾಜಕೀಯದಲ್ಲಿ ಸರ್, ಹೇಗೆ ಅನಿಸ್ತಿದೆ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನ ಅಂದ್ರೆ ಪರವಾಗಿಲ್ಲ, ನಮಗೆ ಮನಸ್ಸಿಗೆ ಒಂದು ನೆಮ್ಮದಿ ಇದೆ. ಯಾಕಂದ್ರೆ ನಾವು ಇನ್ನೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರಿಗೆ ಬೇಕಾದನ್ನು ಮುಟ್ಟಿಸುವಂತ ಕೆಲಸ ಜನಗಳ ಸೇವೆ ನಾವು ಮಾಡ್ತಾ ಇದೆ. ಅಂದ್ರೆ ಅವರಿಗೆ ಅದನ್ನು ಗುರುತಿಸುತ್ತಾರಾ ಇಲ್ಲವೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಇದೆ. ಈ 5 ವರ್ಷದಲ್ಲಿ ಇದು ಈಗ 4ನೇ ವರ್ಷ ನಡೀತಾ ಇದೆ. ಅದೆಷ್ಟೋ ಜನಗಳಿಗೆ ನಾವು ಹೆಲ್ಪ್ ಮಾಡಿದ್ದೇವೆ. ಅದನ್ನು ನಾವು ಹೇಳುವಾಗಿಲ್ಲ, ಅವರು ಹೇಳ್ಬೇಕಷ್ಟೇ. ಎಷ್ಟು ವರ್ಷಗಳ ಕಾಲ ನಿಮಗೆ ರಾಜಕೀಯ ಅನುಭವ ಇದೆ ಸರ್? ನನಗೆ ಅಂದ್ರೆ ರಾಜಕೀಯ ಅಂದ್ರೆ ಒಂದು 20 ವರ್ಷ. 20 ವರ್ಷದ ಅನುಭವ ಇದೆ ಸರ್. ನಿಮ್ಮ ತಮ್ಮ ವೃತ್ತಿ? ನಾನು ಫಸ್ಟಿಗೆ ಗಾರೆ ಕೆಲಸ ಮಾಡ್ತಾ ಇದ್ದೆ, ಮೇಸ್ತ್ರಿ ಕೆಲಸ ಮಾಡ್ತಾ, ಒಂದು 5-6 ಜನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಇವಾಗ ಸಾಧಾರಣ ಒಂದು ಇಲೆಕ್ಷನ್ ನಿಂತವೆಲ್ಲ ನಾನು ಯಾವ ಕೆಲಸಕ್ಕೂ ಹೋಗಿಲ್ಲ. ಮನೆ ನನ್ನ ಪಕ್ಕನೇ ಇಲ್ಲಿ, ಹಾಗೆ ನಾವು ಯಾವುದಕ್ಕೂ ಬೇರೆ. ನೀವು ಗಾರೆ ಕೆಲಸ ಮಾಡ್ಕೊಂಡು ರಾಜ್ಯಕ್ಕೆ ಬರಬೇಕು ಅನ್ಸುತ್ತೇನೆ ಸರ್? ಅದರಿಂದ ಏನೋ ಒಂದು ಅಂದ್ರೆ ನನಗೆ ನಮ್ಮ ಗುರುಗಳು ಅಂತ ಹೇಳ್ಬೋದು ರಾಜಕೀಯದಲ್ಲಿ. ನಮ್ಮ ಅಧ್ಯಕ್ಷರಿದ್ದಾರೆ ರಾಧಾಕೃಷ್ಣ ಬುಳ್ಳೂರು ಅಂತ. ಅವರು ಅಂತಾರೆ ನನ್ನನ್ನು ಬಂದು ನೀನು ನಿಲ್ಲಪ್ಪ, ನಾನು ಸಪೋರ್ಟ್ ಎಲ್ಲ ಮಾಡಿಸ್ತೇನೆ, ನಿಂತು ಒಂದ್ಸಲ ಅವಕಾಶವನ್ನು ಯಾಕೆ ಬಿಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಸರ್, ಈಗ ನೀವು ರಾಜಕೀಯದಲ್ಲಿ 3 ವರ್ಷ ಅವಧಿ ಕಳೆದಿದೆ. 4 ವರ್ಷ ಕಳೆದಿದೆ ಸರ್. 4 ವರ್ಷದಲ್ಲಿ ಸರ್ ನಿಮ್ಮ ಗ್ರಾಮಕ್ಕೆ ನೀವು ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಿ? ಅಂದ್ರೆ ನನ್ನ ವಾರ್ಡಿನ ಬಗ್ಗೆ ನಾನು ಹೇಳ್ಬೋದು. ಗ್ರಾಮದ ಬಗ್ಗೆ ಇನ್ನೂ ಮೆಂಬರ್ಸ್ಗಳಿದ್ದಾರಲ್ಲ, ನನ್ನ ವಾರ್ಡಿಗೆ ನಾನು ಬಹಳಷ್ಟು ಅದರ ಈಗಾಗಲೇ ಒಂದು 4 ವರ್ಷದಲ್ಲಿ ಒಂದು ಕೋಟಿ ಕೆಲಸ ಮಾಡಿಸಿರ್ಬೋದು. ಅಂದ್ರೆ ಮಾರ್ಗ, ಮತ್ತೆ ಇದು ಕಾಂಕ್ರೀಟ್ ರೋಡು, ಮತ್ತೆ ನೀರಿನ ಟ್ಯಾಂಕಿ, ಮತ್ತೆ ಬ್ರಿಡ್ಜ್, ಒಂದು ಸಣ್ಣ ಪುಟ್ಟ ಬ್ರಿಡ್ಜ್, ಇದನ್ನೆಲ್ಲ ಮಾಡಿ ಸಾಧಾರಣ. ಮತ್ತೆ ಉದ್ಯೋಗ ಖಾತರಿಯಲ್ಲಿ ಅದಷ್ಟು ಬೇಕಾದಷ್ಟು ಜನಗಳಿಗೆ, ನೇರವಾಗಿ ಜನಗಳಿಗೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ಅದನ್ನು ಅವ್ರಿಗೆ ತಲುಪಿಸುವ ರೀತಿಯಲ್ಲಿ ನಾವು ತಲುಪಿಸ್ತಾ ಇದ್ದೀವಿ. ಜನಗಳನ್ನು ಕರೆಸಿ ಇಲ್ಲಿಗೆ ಬಂದು ಹೀಗೆ ಮಾಡಿ, ಇಂಥ ಕೆಲಸ ಮಾಡಿ, ಇಂಥ ಕೆಲಸ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸರ್. ಇನ್ನೂ 1 ವರ್ಷ ಅವಧಿ ಇದೆ. 1 ವರ್ಷ ಅವಧಿಯಲ್ಲಿ ಸರ್ಕಾರದಿಂದ ಅನುದಾನ ಬಂದ್ರೆ ನಿಮ್ಮ ಗ್ರಾಮಕ್ಕೆ ಸರ್ ಯಾವ್ದೋ ಒಂದು ಹೆಚ್ಚಿನ ಮೀಸಲಾತಿರ್ತೀರ? ನಾವಂದ್ರೆ ಫಸ್ಟಿಗೆ ನೀರಿಗೆ ಮತ್ತು ರೋಡಿಗೆ, ನೀರು ಮತ್ತು ರೋಡಿಗೆ, ಮತ್ತೆ ಮನೆಗಳಿಗೆ ನಾವು ಅದೇ ಆಯ್ಕೆ ಮಾಡ್ತಾ ಇದ್ದೇವೆ. ಬರೀ ಪಾಪದವರನ್ನು ನಾವು ಹುಡುಕಿ ಮಾಡ್ತಾ ಇದ್ದೇವೆ. ಅದು SC ಇರಲಿ, ST ಇರಲಿ, ಮತ್ತೆ ಅದರ್ಸ್ ಅಲ್ಲಿ ಯಾರು ಪಾಪ ಇದ್ದಾರೆ, ಸ್ವಲ್ಪ ಬಡತನ ಇದ್ದಾರೆ, ಅವರನ್ನು ನಾವು ಗುರುತಿಸಿ ಹುಡುಕಿ ನಾವು ಮಾಡ್ತಾ ಇದ್ದೇವೆ. ಮತ್ತೆ ನಮಗೆ ಸಹಕಾರ, ನಮ್ಮ ML ಸಾಹೇಬ್ರದ್ದು ಭಯಂಕರ ನಮಗೆ ಸಹಕಾರ ಇದೆ. ಯಾವ ಕೆಲಸ ಮಾಡಬೇಕಿದ್ರು ಸಹಕಾರ ಇದ್ದೇ ಇದೆ ಅವ್ರದ್ದು. ಸರ್, ನಿಮ್ಮ ಗ್ರಾಮದ ಜನತೆ ನಿಮ್ಮ ಹತ್ತಿರ ಬಂದು ಯಾವುದರ ಬಗ್ಗೆ ಹೆಚ್ಚಿನ ಸಮಸ್ಯೆ ಅಂದ್ರೆ ನಮಗೆ ನೀರುದು ಮತ್ತು ಮನೆಗಳದ್ದು ಸರ್. ನೀರು ಮತ್ತೆ ರೋಡ್ದೆಲ್ಲ ಇದ್ದೇ ಇರುತ್ತೆ. ನೀರು ಮತ್ತು ಮನೆಗಳದ್ದು ಸಮಸ್ಯೆ ಇಲ್ಲಿ ಅಂದ್ರೆ ಈ ಊರಲ್ಲಿ ನೀರು ಸ್ವಲ್ಪ ಕಡಿಮೆ ಸರ್. ಮೊದಲೆಲ್ಲ ಕುಡಿಯೋ ನೀರು. ಹೌದೌದು. ಈಗ ನನ್ನ ವಾರ್ಡಲ್ಲಿ 2 ಟ್ಯಾಂಕಿ ಆಯ್ತು, ಒಂದು 15 ಲಕ್ಷದ ಟ್ಯಾಂಕಿ. ಈಗ ಇನ್ನು 1-2 ತಿಂಗಳಲ್ಲಿ ಅವ್ರಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಬಾಕಿ ಇದೆ, ಪೈಪ್ಲೈನ್ ಆಗ್ತಾ ಇದೆ. ಹಾಗೆ ಸರ್, ನಿಮ್ಮ ಕುಟುಂಬದಲ್ಲಿ ನೀವೇ ರಾಜಕೀಯ ನಾನೇ ಸರ್. ನಿಮಗೆ ಗುರುಗಳು ಸ್ಫೂರ್ತಿ ರಾಜಕೀಯ ಬರಕ್ಕೆ ಯಾರು ಇದ್ದಾರೆ ಸರ್? ಅದೇ ನಮಗೆ ರಾಧಾಕೃಷ್ಣ ಬುಳ್ಳೂರು ಅನ್ನೋರು ನನಗೆ ರಾಜಕೀಯ ಗುರುಗಳು ಅಂತ ಹೇಳ್ಬೋದು. ನಾನು ಸಣ್ಣ ವಯಸ್ಸಿಂದಲೇ ಅವರು ಮೊದಲೇ ರಾಜಕೀಯದಲ್ಲಿ ಇದ್ರು. ಅವರ ಜೊತೆ ನಾನು ಸೇರಿಕೊಂಡು ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ. ಇನ್ನು ಮುಂದೆ ಏನು ಅಂತ ಗೊತ್ತಾಗಲ್ಲ ಸರ್. ನಿಮಗೆ
ನಿಮ್ಮ ಮೇಲಾಧಿಕಾರಿಗಳಿಂದ ಯಾವ ರೀತಿ ಒಂದು ಕೆಲಸ ಕಾರ್ಯಗಳಾಗ್ತದೆ, ಬೆಂಬಲ ಕೊಡ್ತಾ ಇದ್ದಾರೆ? ನಮಗೆ ಅದರ ಮಟ್ಟಿಗೆ ಯಾವುದು ತೊಂದರೆ ಇಲ್ಲ ಸರ್. ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲಿ ನಾವು ಹೋದ್ರೆ ನಮಗೆ ಬೇಕಾದ ಥರದಲ್ಲಿ ಸ್ಪಂದಿಸ್ತಾ ಇದ್ದಾರೆ. ನಾವು ನಮ್ಮ ಕೆಲಸವನ್ನು ಈಸಿಯಾಗಿ ಮಾಡ್ತಾ ಇದ್ದೇವೆ. ಯಾರದೇ ಕೆಲಸ ಆಗಲಿ ನಾವು ತಕ್ಷಣ ಕರ್ಕೊಂಡು ಹೋದರೆ ನಮಗೇನು ಇವತ್ತು ಬಾ ನಾಳೆ ಬಾ ಅಂತ ಯಾರು ಇಷ್ಟರವರೆಗೆ ಹೇಳಿದಿಲ್ಲ. ನಾವು ಫ್ರೀಯಾಗಿ ಮಾಡ್ತೇವೆ ಸರ್. ನೀವು ಗೆದ್ದ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ವರ್ಗದವರು, ನಿಮ್ಮ ಸ್ನೇಹಿತರು ಹೇಗೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ? ಫಸ್ಟ್ ನಾವು ಈ ಎಲೆಕ್ಷನ್ ನಿಲ್ಲೋತ್ತಿಗೆ ಸ್ವಲ್ಪ ನಮ್ಮ ಒಳಗೇನೆ ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಇದಿತ್ತು, ಗೆಲ್ತಿಯೇ ಇಲ್ಲ ಇದರಲ್ಲಿ ಇದ್ರು. ಯಾಕೆ ನಿನಗೆ ಬೇಕಿತ್ತು, ಇದು ಬೇಡ ಅಂತ ಹೇಳಿತ್ತು. ಮತ್ತೆ ಗೆದ್ದ ಮೇಲೆ ಖುಷಿ ಪಡ್ತಿಲ್ಲ. ನಾನು ಅದೆಷ್ಟೋ ಹುಡುಗರಿಗೆ, ನಮ್ಮ ಹುಡುಗರಿಗೆ ನಾನು ನನ್ನಿಂದ ಆಗುವ ಹೆಲ್ಪ್ ಎಲ್ಲ ಮಾಡಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಇಲ್ಲಾದರೂ ಸಣ್ಣ ಮಟ್ಟದಲ್ಲಿ ಮಾಡಿದ್ದೀನಿ. ಅದು ದುಡ್ಡಲ್ಲೆಲ್ಲ ಹೀಗೆ ಜನಸೇವೆ, ಮನೆ, ನೀರು. ನಾವಂದರೆ ನಾನು ಫಸ್ಟು ನಾನು ಕೊಲಾಯ್ಡ್ಸ್ಗಳು ಎಲ್ಲಿದೆ ಅದನ್ನು ಹುಡುಕಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಾವು ಶಾಶ್ವತ ಅಲ್ಲ, ಯಾವತ್ತು ಆ ಹೆಸರೊಂದು ಇರಲಿ ಅಂತ ನಾವು ಮಾಡಿದ ಕೆಲಸಕ್ಕೆ ನನಗೆಲ್ಲ ನನ್ನ ಮಕ್ಕಳಿಗೆ ಆದರೂ ಹೇಳ್ತಾರಲ್ಲ, ನಿನ್ನ ಅಪ್ಪ ಈ ಥರ ಕೆಲಸ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ಅಂದರೆ ಬಾವಿಗಳಿರ್ಬೋದು, ಅದು ಬೀದಿ ದೀಪಗಳು ಎಲ್ಲ ಮಟ್ಟಿಗೆ ನಾವು ರಾಜಕೀಯದಲ್ಲಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ಏನು ನೋಡ್ಬೇಕು ಸರ್. ಇದು 5 ವರ್ಷ ಅವಧಿ ಮುಗಿಯುವಾಗ ಏನಾದರೂ ಮುಂದೆ ಅವಕಾಶ ಸಿಕ್ಕಿದಲ್ಲಿ ಮುಂದೆ ಬರಿಬೇಕಂತ. ಸರ್, ನಿಮ್ಮ ಉಳಿದ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಮೂಲಕ? ನಿಮ್ಮ ಮೂಲಕ ಹೀಗೆ ಇಂಥ ಒಂದು ವೆಬ್ಬಿನವರು ಬಂದಿದ್ರು, ಅವರ ಜೊತೆ ಮಾಹಿತಿ ಕೊಡಿ, ಅದೆಲ್ಲ ಇಡೀ ಪ್ರಸಾರವಾಗ್ತದೆ ಅಷ್ಟೇ ಹೇಳ್ತೇನೆ. ಮತ್ತು ಅವರು ಈ ಮಾತನ್ನು ಕೇಳ್ತಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾನಂತೂ ನಂಗೆ ಖುಷಿಯಾಗಿದೆ. ಈ ಥರ ಆದರೆ ಒಂದು ನಮ್ಮದು ಹೊರಗಿನವ್ರಿಗೆ ಗೊತ್ತಾಗ್ತದೆ. ಅಂದರೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಇರುವವರು ನಮಗೆ ಹೆಸರಿಲ್ಲ ಸರ್, ನಮಗೆ ದುಡ್ಡಿಲ್ಲ, ಸಂಬಳ ಇಲ್ಲ ಸಮೇತ ಯಾವುದೂ ಇಲ್ಲ. ನಾವು ಅದರ ಕೆಲಸ ಅಷ್ಟು ಮಾಡ್ತೇವೆ. ಜನಗಳ ಹತ್ತಿರ ಹೋಗಿ ಸ್ಪಂದಿಸೋರು ನಾವಿಲ್ಲಿ ಆಯ್ಕೆ ಮಾಡಿದರೆ ಅಲ್ಲಿ ಬಾಕಿ MLA MP ಗಳಿಗೆಲ್ಲ ಮತ್ತೆ ಗೊತ್ತಾಗುತ್ತೆ. ಫಸ್ಟ್ ನಾವಿಲ್ಲಿಂದ ಸರ್, ನೀವು ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ಗ್ರಾಮ ಜನತೆಗೆ ಕಾರಣ, ಓಟ್ ಹಾಕಿ. ಹೌದು, ನಮ್ಮ ಊರಿನ ನನ್ನ ವಾರ್ಡಿನ ಜನತೆಗಳೇ ಕಾರಣ. ಇಷ್ಟಪಡ್ತೀರಾ ಸರ್? ಅವರಿಗೆ ನಾನು ಇನ್ನು ಮುಂದೆ ನನ್ನಿಂದ ಆಗುವ ಹೆಲ್ಪ್ ನಾನು ಮಾಡ್ತೇನೆ. ಅಂದರೆ ನನಗೆ ದುಡ್ಡಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಬಡವ, ನಮ್ಮಲ್ಲಿ ಏನು ದುಡ್ಡಿನದಿಲ್ಲ. ಬಾಕಿ ಯಾವುದೇ ಮನೆ ಕೊಡಿಸೋದಾಗಲಿ ಅಥವಾ ಒಂದು ನೀರಿನ ಒಂದು ಉದ್ಯೋಗತರು ಇದೆ ನಮ್ಮಲ್ಲಿ, ಅದರಲ್ಲಿ ಈಗ ಎಷ್ಟೋ ಬೆನಿಫಿಟ್ಸ್ ಇದ್ದಾರೆ. ಅದರ ಬಗ್ಗೆ ನಾವು ಏನಾದರೂ ಹೆಲ್ಪ್ ಮಾಡೋದು. ಪಂಚಾಯತಿಂದ ಸಿಗುವಂಥ, ಸರ್ಕಾರದಿಂದ ಸಿಗುವಂಥ ಸವಲತ್ತು ಯಾವತ್ತೂ ನಾವು ಅದಕ್ಕೆ ತಯಾರಿ ಜನಗಳಿಗೆ. ಹೌದು. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ಥ್ಯಾಂಕ್ ಯು ಸರ್.